ಮತ್ತೆ ಬೇಲ್ಗಾಗಿ ಅರ್ಜಿಯನ್ನ ರಾಜೀವ್ ಗೌಡ ಸಲ್ಲಿಕೆ ಮಾಡಿರೋದು. ಈ ಹಿಂದೆ ಕೂಡ ಬೇಲ್ಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು, ಆದರೆ ಕೋರ್ಟ್ ರಿಜೆಕ್ಟ್ ಮಾಡಿತ್ತು. ರಾಜೀವ್ ಗೌಡನನ್ನ ಕೋರ್ಟ್ಗೆ ಕರ್ಕೊಂಡ್ಬಂದಿದ್ದಾರೆ ಪೊಲೀಸರು. ಈ ನಡುವಲ್ಲೇ ಮಧ್ಯಂತರ ಜಾಮೀನಿಗಾಗಿ ರಾಜೀವ್ ಗೌಡ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋ ಹಿನ್ನೆಲೆಯಲ್ಲಿ ಆ ಜಾಮೀನು ಲಭ್ಯವಾದರೆ ಆಗ ಅವರು ಹೊರಗೆ ಬರ್ತಾರೆ. ಜಾಮೀನು ಸಿಗದೇ ಹೋದಂತಹ ಪಕ್ಷದಲ್ಲಿ ಸಹಜವಾಗಿ ಜೈಲಿಗೆ ಕಳಿಸಬೇಕಾದಂತಹ ಕೆಲಸಗಳನ್ನು ಮಾಡಲಾಗುತ್ತೆ. ಮೊದಲಿಗೆ ಅವರ ವಿರುದ್ಧ ದಾಖಲಾಗಿದ್ದ 2 FIRಗಳ ರದ್ದತಿ ಕೋರಿ ಅರ್ಜಿಯನ್ನು ಹಾಕೊಂಡಿದ್ರು, ಅದು ಕೂಡ ರಿಜೆಕ್ಟ್ ಆಗಿತ್ತು. ಅದಾದ ನಂತರದಲ್ಲಿ ಜಾಮೀನು ಅರ್ಜಿ ರಿಜೆಕ್ಟ್ ಆಗಿತ್ತು. ಈಗ ಮತ್ತೆ ಮಧ್ಯಂತರ ಜಾಮೀನಿಗಾಗಿ ಅರ್ಜಿ ಹಾಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುದ್ದುಕೃಷ್ಣ. ಈ ಹಿಂದೆ ಕೂಡ ಅವರು ಕೋರ್ಟ್ ಮೊರೆ ಹೋಗಿದ್ರು ಜಾಮೀನಿಗಾಗಿ. ಆಗ ಅವ್ರು ಕೊಟ್ಟಂತಹ ರೀಸನ್ಸ್ ಎಲ್ಲವನ್ನು ಕೂಡ ಗಮನಿಸಿದಂತಹ ನ್ಯಾಯಾಲಯ ಛೀಮಾರಿ ಹಾಕೋ ಮೂಲಕ ರಿಜೆಕ್ಟ್ ಮಾಡಿತ್ತು. ಈಗಲೂ ಕೂಡ ಸಾಧ್ಯತೆಗಳು ಗೋಚರಿಸ್ತಾ ಇದೆಯಾ? ಆ ಒಂದು ಆದೇಶವನ್ನ ಇಟ್ಕೊಂಡು ಏನಾದರೂ ತೀರ್ಪು ಬರುವಂತಹ ಲಕ್ಷಣಗಳಿದೆಯಾ? ಖಂಡಿತ ದಿವ್ಯ ಜೊತೆ ಈಗಾಗಲೇ ಕೂಡ ಪೊಲೀಸರು 5 ದಿನಗಳ ಕಾಲ ಕಸ್ಟಡಿಗೆ ಕೇಳಬಹುದು ಅನ್ನುವಂಥ ಪ್ರಾಥಮಿಕ ಮಾಹಿತಿ ಸಿಗ್ತಾ ಇದೆ. ಸಹಜವಾಗಿ ಯಾಕೆಂತಂದರೆ ರಾಜೀವ್ ಗೌಡರ ಸಂಪೂರ್ಣ ವಿಚಾರಣೆಯನ್ನು ಮಾಡಬೇಕಾಗುತ್ತೆ. ಯಾಕೆಂತಂದರೆ ಬರೋಬ್ಬರಿ 14 ದಿನಗಳಿಂದ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದರು. ರಾಜೀವ್ ಗೌಡಗೆ ಭಾಳಷ್ಟು ಜನ ಸಹಾಯವನ್ನು ಮಾಡಿದರು. ಒಬ್ಬ ಆರೋಪಿಗೆ ತಪ್ಪಿಸಿಕೊಳ್ಳಲು ಮತ್ತು ಆತನಿಗೆ ಆಶ್ರಯ ನೀಡುವುದು ಕೂಡ ಕಾನೂನಿನ ಪ್ರಕಾರ ಅಪರಾಧ. ಹಾಗಾಗಿ ಅವರೆಲ್ಲರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ. 14 ದಿನಗಳ ಕಾಲ ಎಲ್ಲೆಲ್ಲಿ ಇದ್ದರು, ಎಲ್ಲೆಲ್ಲಿ ಹೋಗಿದ್ರಿ ಅನ್ನೋಂಥದ್ದನ್ನು ಕೂಡ ವಿಚಾರಣೆ ಮಾಡಬೇಕಾಗುತ್ತೆ. ಈಗಾಗಲೇ ಕೂಡ ಇವರ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಕಲೆಕ್ಟ್ ಮಾಡಬೇಕಂತ ಅಗತ್ಯ ಇದೆ. ಯಾಕೆಂದರೆ ಇದೊಂದು ದೂರವಾಣಿ ಸಂಭಾಷಣೆ ಮೂಲಕ ಅಧಿಕಾರಿಗೆ ಬೆದರಿಕೆ ಹಾಕಿದಂಥ ಪ್ರಕರಣ. ಹಾಗಾಗಿ ಅದೆಲ್ಲವನ್ನು ಕೂಡ ಬೆಳಗ್ಗೆನೆ ಮಾಡಿದ್ರು ಅಂತಕ್ಕಂಥದ್ದು ಹೇಳಿದೆ. ಆದರೆ ಅದು ಪರಿಪೂರ್ಣವಾಗಿದೆಯಾ ಇಲ್ಲ ಅನ್ನೋದು ಇನ್ನೂ ಕೂಡ ಖಾತರಿಯಾಗಬೇಕಾಗಿದೆ. ಹಾಗಾಗಿ ಆ ಪ್ರೋಸೆಸ್ಗಳು ಮಾಡಬೇಕಾದಂಥ ಸಮಯದ ಅಗತ್ಯತೆ ಇದೆ. ಹಾಗಾಗಿ 5 ದಿನಗಳ ಕಾಲ ಕಸ್ಟಡಿಗೆ ಕೇಳಬಹುದು ಎನ್ನಲಾಗ್ತಾ ಇದೆ. ಹಾಗಾಗಿ ಒಂದು ವೇಳೆ ನ್ಯಾಯಾಧೀಶರು ಕಸ್ಟಡಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಹೆಚ್ಚುವರಿಯಾಗಿ ರಾಜೀವ್ ಗೌಡನ ಮತ್ತೆ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಹಾಗಾಗಿ ಪೊಲೀಸರ ಅಧೀನದಲ್ಲಿ ಉಳ್ಕೊಳ್ಬೇಕಾಗುತ್ತೆ. ಇಲ್ಲ ಒಂದು ವೇಳೆ ನಮ್ಮ ಎಲ್ಲ ವಿಚಾರಣಾ ಪ್ರಕ್ರಿಯೆ ಮುಗಿದಿದೆ ಅನ್ನೋಂಥದ್ದೇ ಆದರೆ ಪೊಲೀಸರು ಯಾವುದೇ ರೀತಿಯ ಹೆಚ್ಚುವರಿ ಕಸ್ಟಡಿಯ ಅಗತ್ಯ ಇಲ್ಲ ಅನ್ನೋದೇ ಆದರೆ ಆ ಸಂದರ್ಭದಲ್ಲಿ ಈಗಾಗಲೇ ಕೂಡ ಮಧ್ಯಂತರ ಜಾಮೀನಿಗಾಗಿ ರಾಜೀವ್ ಗೌಡ ಪರ ವಕೀಲರು ಈಗಾಗಲೇ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಅದರ ಪ್ರತಿವಾದ ಕೂಡ ಅರ್ಜಿಯ ವಿಚಾರಣೆ ಆರಂಭ ಆಗುತ್ತೆ. ಹಾಗಾಗಿ ನ್ಯಾಯಾಧೀಶರು ಒಂದು ವೇಳೆ ಜಾಮೀನನ್ನು ಮಂಜೂರು ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಇದ್ಯಾವುದು ಕೂಡ ಜಾಮೀನನ್ನು ಮಂಜೂರು ಮಾಡೋದೇ ಇಲ್ಲ ಅನ್ನೋದಾದರೆ ಖಂಡಿತ ಕೊನೆಯ ಆಪ್ಷನ್ ಆಗಿ ಉಳ್ಕೊಂಡಿರುವಂಥದ್ದು ಕಾನೂನಿನ ಪ್ರಕ್ರಿಯೆಯಾಗಿ ಮುಂದಿನ 14 ದಿನಗಳ ಕಾಲ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕಾಗುತ್ತೆ. ಹಾಗಾಗಿ ಮುಂದೆ ಅವರಿಗೆ ಜೈಲು ಆಗುವಂಥ ಸಾಧ್ಯತೆಗಳು ಇರುವಂಥದ್ದು. ಹಾಗಾಗಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಏನಾಗಬಹುದು ರಾಜೀವ್ ಗೌಡರ ಮುಂದಿನ ಭವಿಷ್ಯ ಅನ್ನೋಂಥದ್ದು ಇವತ್ತು ನ್ಯಾಯಾಧೀಶರ ತೀರ್ಪಿನಿಂದ ಹೊರಬರಬೇಕಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಈಗ ಕುತೂಹಲದಿಂದ ಕಾಯ್ತಾ ಇರುವಂತಹ ಬಹುತೇಕ ಈಗಾಗಲೇ ಕೂಡ ರಾಜೀವ್ ಗೌಡ ಬೆಂಬಲಿಗರು ಅವರ ಅಭಿಮಾನಿಗಳು ಕೂಡ ನ್ಯಾಯಾಲಯದ ಹೊರಭಾಗದಲ್ಲಿ ಜಮಾಯಿಸಿದ್ದಾರೆ. ಮತ್ತೊಂದು ಕಡೆ ಮುಂಜಾಗ್ರತಾ ಕ್ರಮವಾಗಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸರು ಇವತ್ತು ಭಾರಿ ಭದ್ರತೆಯನ್ನು ಕೂಡ ಇವತ್ತು ನ್ಯಾಯಾಲಯದ ಆವರಣದಲ್ಲಿ ಕೈಗೊಂಡಿರುವಂಥದ್ದು. ಈ ಪ್ರಕರಣ ಈಗಾಗಲೇ ಬಹಳಷ್ಟು ಸದ್ದು ಮಾಡಿತ್ತು. ಹಾಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಭದ್ರತಾ ಕ್ರಮಗಳನ್ನು ಪೊಲೀಸರು ಕೈಗೊಂಡಿರುವಂತಹದ್ದು. ದಿವ್ಯ ಜ್ಯೋತಿ. ಓಕೆ ಮುದ್ದುಕೃಷ್ಣ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಈ ವಿಚಾರವಾಗಿ ನ್ಯಾಯಾಧೀಶರು ಏನು ತೀರ್ಪನ್ನು ಕೊಡ್ತಾರೆ ಕಾದು ನೋಡಬೇಕು. ಸಹಜವಾಗಿ ಏನಾದರೂ ಪೊಲೀಸರು ಹೆಚ್ಚುವರಿ ವಿಚಾರಣೆಗಾಗಿ ಕಸ್ಟಡಿಗೆ ಕೇಳಿದಂತಹ ಸಂದರ್ಭದಲ್ಲಿ ಎಷ್ಟು ದಿನ ಕೇಳ್ತಾರೆ, ಅದಕ್ಕೆ ನ್ಯಾಯಾಧೀಶರು ಎಷ್ಟು ದಿನಗಳ ಅನುಮತಿಯನ್ನು ಕರುಣಿಸ್ತಾರೆ, ಇದೆಲ್ಲವನ್ನು ಕೂಡ ಕಾದು ನೋಡಬೇಕು. ನಗರಸಭೆ ಪೌರಾಯುಕ್ತೆಗೆ ಬೆದರಿಕೆ ಆಗಿದ್ದಂತಹ ರಾಜೀವ್ ಗೌಡನ ಬಂಧನವನ್ನು ಇವತ್ತು ಚಿಕ್ಕಬಳ್ಳಾಪುರ ಪೊಲೀಸರು ಮಾಡಿದ್ದಾರೆ. ಇವತ್ತು ನಮ್ಮ ಜೊತೆ ಸ್ವತಃ SP ಅವರಿದ್ದಾರೆ, ಅವರನ್ನೇ ಮಾತಾಡಿಸುವಂಥ ಪ್ರಯತ್ನವನ್ನು. ಸರ್, ಬಹಳಷ್ಟು ವಿಳಂಬ ಆಗಿದೆ, ಆಕ್ರೋಶ ಆರೋಪಗಳು ಇತ್ತು ಸರ್. ಈಗ ಕೊನೆಯದಾಗಿ ಅರೆಸ್ಟ್ ಮಾಡಿದ್ರಿ ಸರ್. ಕಾರ್ಯಾಚರಣೆ ಯಾವ ರೀತಿ ಇತ್ತು, ಎಲ್ಲಿ ಬಂಧನ ಮಾಡಿದ್ರಿ? ನೋಡಿ, ಯಾವ ದಿನದಿಂದ ಕೇಸ್ ಆಗಿದೆ 14 ಜನವರಿಯಿಂದ ಆ ದಿನದಿಂದ ನಮ್ಮ ಟೀಮ್ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಸ್ವಲ್ಪ ಲೇಟ್ ಆಗಿದೆ, ಬಟ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿ ಚೆನ್ನಾಗಿ ಪ್ರಯತ್ನ ಮಾಡಿ ನಿನ್ನೆ ಅವರಿಗೆ ಸಿಕ್ಕಿದ್ದಾರೆ. ಅವ್ರ ಮೇಲೆ ಬೇರೆ ಮುಂದೆ ಇನ್ವೆಸ್ಟಿಗೇಷನಲ್ಲಿ ಏನು ಕ್ರಮ ತಗೊಳ್ಬೇಕು ಅದು ನಾವು ಮಾಡ್ತಾ ಇದ್ದೀವಿ. ಎಲ್ಲಿ ಅರೆಸ್ಟ್ ಮಾಡಿದ್ದೀವಿ ಸರ್, ಹೇಗಿತ್ತು? ಇವರಿಗೆ ನಾವು ಕೇರಳ ಮಲ್ಲಪುರಂ ಡಿಸ್ಟಿಕ್ ಅಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಇವ್ರ ಜೊತೆ ಏನೊಬ್ಬರು ಫ್ರೆಂಡ್ ಇತ್ತು, ಅವರು ಇವರಿಗೆ ಶೆಲ್ಟರ್ ಕೊಡ್ತಾ ಇತ್ತು, ಹೆಲ್ಪ್ ಮಾಡ್ತಾ ಇತ್ತು. ಅವ್ರಿಗೆ ಕೂಡ ನಾವು ಕರ್ಕೊಂಡು ಬಂದಿದ್ದೀವಿ ಸರ್. ಜನವರಿ 14ನೇ ತಾರೀಕು ಫೋನ್ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆಗಿದ್ರು ಸರ್. ಆವಾಗಿಂದ ಇವರು ಎಲ್ಲೆಲ್ಲಿ ಓಡಾಡಿದ್ರು ಸರ್, ಇವರನ್ನ ಹೇಗೆ ಟ್ರ್ಯಾಕ್ ಮಾಡಿದ್ರು? ನಮ್ಮ ಮಾಹಿತಿ ಪ್ರಕಾರ ಇವರು ಇಲ್ಲಿಂದ ಹಾಸನ್ ಚಿಕ್ಕಮಂಗ್ಳೂರು ರಸ್ತೆಯಿಂದ ಮ್ಯಾಂಗ್ಳೂರು ರೀಚ್ ಆಗಿ ಆಮೇಲೆ ಅಲ್ಲಿಂದ ಕೇರಳ ಕರ್ನಾಟಕ ಬಾರ್ಡರಲ್ಲಿ ರೆಗ್ಯುಲರಲ್ಲಿ ಏನೋ ಮೂಮೆಂಟ್ ವಗೇರ ಇತ್ತು, ಈ ಥರ ನಮಗೆ ಮಾಹಿತಿ ಇತ್ತು. ಸೊ ಅದೇ ರೀತಿ ನಾವು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಅವರಿಗೆ ಟ್ರೇಸ್ ಮಾಡಿ ನಿನ್ನೆ ನಮಗೆ ಸಿಕ್ಕಿದ್ದಾರೆ. ಆರೋಪಿತರಿಗೆ ಸಹಾಯ ಮಾಡಿದಂಥವ್ರು ಯಾರು ಸರ್? ಅವರ ಇವರ ಮಧ್ಯೆ ಇದ್ದಂಥ ರಿಲೇಷನ್ಶಿಪ್ ಏನು ಸರ್?
ಅವ್ರ ಹೆಸರು ಮೈಕಲ್ ರಿಗೋ ಇದೆ. ಅವ್ರ ಮೊದಲಿಂದ ಫ್ರೆಂಡ್ಶಿಪ್ ಇದೆ, ಇವರ ಜೊತೆ ಹಳೆ ಪರಿಚಯ ಇದೆ. ಅವರು ಮ್ಯಾಂಗ್ಳೂರ್ ನೇಟಿವ್ ಇದ್ದಾರೆ ಅವರು. ಸೊ ಅವರು ಏನೋ ಹೆಲ್ಪ್ ಮಾಡಿದ್ದಾರೆ, ಈ ಥರ ನಮಗೆ ಮಾಹಿತಿ ಇದೆ. ನಿನ್ನೆ ಅವ್ರ ಜೊತೆಗೆ ಸಿಕ್ಕಿದ್ದಾರೆ. ಸೊ ಅವರಿಂದ ಕೂಡ ನಾವು ಇನ್ವೆಸ್ಟಿಗೇಷನ್ ಮಾಡಿ ಇಂಟರೋಗೇಷನ್ ಮಾಡಿ ಎಲ್ಲ ಚೆಕ್ ಮಾಡ್ತೀವಿ ಕಿ ಅವರಿಂದ ಏನು ಹೆಲ್ಪ್ ಆಗಿದೆ ಅವರಿಗೆ. ಈಗ ಆರೋಪಿ ಬಂಧನ ಆಗಿದೆ ಸರ್, ಯಾರ್ಯಾರು ಬಂಧನ, ಅದರ ಜೊತೆಗೆ ಅವ್ರನ್ನ ಸ್ನೇಹಿತರನ್ನು ವಶಕ್ಕೆ ಪಡೆದಿದ್ದೀರಿ ಅಂತ ಹೇಳಿದೆ ಸರ್. ಅವರ ಕಾರು ಮತ್ತು ಮೊಬೈಲ್ ಏನಾದ್ರು ಸೀಸ್ ಆಗಿದೆ, ಏನೆಲ್ಲ ಆಗಿದೆ? ಅದು ಇಲ್ಲ, ನಾವು ಈಗ ಸಿನ್ಸ್ ನಿನ್ನೆ ಆಗಿದೆ. ಸೊ ಇನ್ವೆಸ್ಟಿಗೇಷನಲ್ಲಿ ಏನೇನು ಸೀಸ್ ಮಾಡಬೇಕು ಏನೇನು ಮಾಡಬೇಕು ಅದು ಎಲ್ಲ ಈಗ IO ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಮುಂದೆ ಇನ್ವೆಸ್ಟಿಗೇಷನಲ್ಲಿ ಏನಾಗುತ್ತೆ ಅದು ಶೇರ್ ಮಾಡ್ತೀವಿ ತಮ್ಮೆಲ್ಲರಿಗೂ. ಈಗ ಬಂಧನದ ನಂತರ ಮುಂದಿನ ಪ್ರಕ್ರಿಯೆಗಳು ಹೇಗಿದೆ ಸರ್? ಈಗ ನಮಗೆ ಸಿಕ್ಕಿದ್ದಾರೆ ಫಸ್ಟ್ ಪ್ರೊಡ್ಯೂಸ್ ಮಾಡಬೇಕು ಕೋರ್ಟಲ್ಲಿ, ಆಮೇಲೆ IO ಡಿಸೈಡ್ ಮಾಡ್ತಾರೆ. ಸಿನ್ಸ್ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಎಲ್ಲ ಪವರ್ಸ್ ಇದೆ, ಇನ್ವೆಸ್ಟಿಗೇಷನಲ್ಲಿ ಅವ್ರಿಗೆ ಏನೇನು ಹೆಲ್ಪ್ ಬೇಕು ಅವರಿಂದ ಏನೇನು ಎವಿಡೆನ್ಸ್ ಬೇಕು, ಅವ್ರದ್ದು ಹೇಳಿಕೆ ಬೇಕು, ಏನೇನು ಬೇಕು ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಡಿಸೈಡ್ ಮಾಡ್ತಾರೆ. ಆಮೇಲೆ ನಾವು ಮುಂದೆ ಕ್ರಮ ತಗೊಳ್ತೀವಿ. ಈ ಇಶ್ಯೂಗೆ ಸಂಬಂಧಪಟ್ಟಾಗಿ ಇದುವರೆಗೂ ಎಷ್ಟು FIRಗಳಾಗಿದೆ ಸರ್? ಈ ಇಶ್ಯೂ ವಿಚಾರ ಬಗ್ಗೆ 14ಗೆ 2 FIR ಆಗಿತ್ತು. ಪೌರ ಆಯುಕ್ತ ಅವರಿಗೆ ಯಾರು ಈ ಥರ ಫೋನಲ್ಲಿ ಈ ಆರೋಪಿಗಳು ಬೈದಿದ್ದಾರೆ. ಆಮೇಲೆ ಇನ್ನೊಂದು FIR JDS ಲೀಡರ್ ಕಡೆಯಿಂದ ಒಂದು FIR ಆಗಿತ್ತು. ಮತ್ತು ಆಮೇಲೆ ಸ್ವಲ್ಪ ದಿನ ಆದಮೇಲೆ ಯಾರು ಅನಾಮಧೇಯ ಲೆಟರ್ ಇನ್ನೊಂದು ಅನಾಮಧೇಯ ಲೆಟರ್ ಯಾರು ಕಳಿಸಿದ್ದಾರೆ ಪೌರ. ಈ ಪ್ರಕರಣದಲ್ಲಿ ವೈಯಕ್ತಿಕವಾಗಿ ತನಗೆ ನಿಂದನೆ ಆಗಿದೆ, ಬೆದರಿಕೆ ಒಡ್ಡಿದ್ದಾರೆ ಅಂತ ಪೌರಾಯುಕ್ತೆ ಅಮೃತಾ ಗೌಡ ಅವರು ದೂರನ್ನು ಕೊಟ್ಟಿದ್ದಾರೆ. ಜೊತೆಗೆ JDSನವರಿಂದ ದೂರು ಕೊಡಲಾಗಿದೆ. ಆದರೆ ಆ ಒಂದು ಇಲಾಖೆ, ಆ ಡಿಪಾರ್ಟ್ಮೆಂಟಿಂದಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಒಂದು ದೂರು ಕೂಡ ಇಲ್ಲ.